ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ಡೇ ರೋಟೀನ್ನ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಡೇ ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ. ಸೊ ಏನೂ ಇಲ್ಲ, ಸಿಂಪಲಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಹೇಗೆ ಅನ್ನೋದು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ತುಂಬ ಲೇಟ್ ಮಾಡಿದೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳಿದರು ನನಗೆ ಮಾರ್ನಿಂಗ್ ಡೇ ಕ್ರೀಮ್ ಏನಾದರೂ ಹೇಳಿ ಅಂತ ಹೇಳಿ. ಸೊ ಡೇ ಕ್ರೀಮ್ ಯೂಶ್ವಲಿ ಲೈಕ್ ಲ್ಯಾಕ್ಮೆ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಇಷ್ಟ, ಬಿಕಾಸ್ ನಾನು ಒಂದು ಪ್ರಾಡಕ್ಟ್ನ ಪ್ರಿಫರ್ ಮಾಡ್ತಿದ್ದೀನಿ, ಒಬ್ರಿಗೆ ಹೇಳ್ತಿದ್ದೀನಿ ಅಂತಂದರೆ ಸೊ ಅದು ಚೆನ್ನಾಗಿರಬೇಕು. ಆ್ಯಂಡ್ ಒಂದು 2-3 ಕ್ರೀಮ್ಸ್ ಕೂಡ ನಾನು ಸ್ಕ್ರೀನ್ ಮೇಲೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಕ್ರೀಮ್ಸ್ ಎಲ್ಲ ಬಂದುಬಿಟ್ಟು ನಾನು ಪಿಗ್ಮೆಂಟೆಡ್ ಸ್ಕಿನ್ಗೋಸ್ಕರ ಸರ್ಚ್ ಮಾಡಿದ್ದೆ. ಸೊ ಆ ಥರ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಾರ್ಮಲಾಗಿ ಡೇ ಕ್ರೀಮ್ ನಿಮಗೆ ಮಾಯ್ಶ್ಚರ್ ಆಗಿರುತ್ತೆ, ಹೈಲೈಟ್ ಆಗಿರುತ್ತೆ ಅಂತಂದರೆ ಲ್ಯಾಕ್ಮೆ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡೋದೇನು ಅಂತಂದರೆ ಆಕ್ವಾ ಸಾಫ್ಟ್. ಇದು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಇದು ನಿಮಗೆ ರೆಫರ್ ಮಾಡಲ್ಲ, ಬಿಕಾಸ್ ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು ಆಗಿರೋದ್ರಿಂದ ನಾನು ಇದು ಎಲ್ಲರಿಗೂ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನನ್ನ ಸ್ಕಿನ್ ಟೈಪ್ ನೋಡಿ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಇದು ಆಕ್ವಾ ಸಾಫ್ಟ್ ಅಂತ ಹೇಳ್ಬಿಟ್ಟು ಸನ್ ಪ್ರೊಟೆಕ್ಷನ್ ಕೂಡ ಹೌದು. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ತುಂಬ ಕಾಸ್ಟ್ಲಿ ಇದೆ, ಲೈಕ್ 1600 ಸಮಥಿಂಗ್ ಇದೆ. ಸೊ ಹಾಗಾಗಿ ಇದು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇವತ್ತು ನಿಮಗೋಸ್ಕರ ಲ್ಯಾಕ್ಮೆ ಯೂಸ್ ಮಾಡಿ ತೋರಿಸ್ತೀನಿ. ಸೊ ಇದು ಹೇಗಿರುತ್ತೆ ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇದನ್ನು. ಈ ಥರ ಇರುತ್ತೆ, ಒಂದು ಪಿಂಕಿಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ಯಾಕೆ ರೆಫರ್ ಮಾಡ್ತಿದ್ದೀನಿ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಹ್ಯಾಂಡ್ಗೆ ಅಪ್ಲೈ ಮಾಡಿದೆ. ಸೊ ಈ ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದೀನಿ, ಆಯಿತಾ. ಆ್ಯಂಡ್ ಈ ಹ್ಯಾಂಡ್ಗೆ ಅಪ್ಲೈ ಮಾಡಿಲ್ಲ, ತುಂಬ ಹತ್ತಿರದಿಂದ ತೋರಿಸಿದ್ದೀನಿ. ಸೊ ನಿಮ್ಗೆ ಸ್ವಲ್ಪ ಶೈನಿ ಆ್ಯಂಡ್ ಡಿಫ್ರೆಂಟ್ ಗೊತ್ತಾಗ್ತಿದೆ ಅಲ್ವಾ, ಅದನ್ನೇ ನಾನು. ಸೊ ಮನೆಯಲ್ಲೇ ಇರ್ತೀವಿ, ಸೊ ನಾವು ಎಲ್ಲಿಗೂ ಹೊರಗಡೆ ಹೋಗಲ್ಲ ಅಂತಂದರೆ ಈ ಕ್ರೀಮ್ ಒಂದೇ ಎನಫ್ ಆಗಿರುತ್ತೆ. ಇನ್ ಕೇಸ್ ನೀವು ಹೊರಗೆ ಹೋಗ್ತಿದ್ದೀರಿ ಅಂತಂದರೆ ಈ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ನೀವು BB ಕ್ರೀಮ್ ಅಥವಾ ಫೌಂಡೇಶನ್ ಅಥವಾ ಕಾಂಪ್ಯಾಕ್ಟ್ ಏನಾದರೂ ಯೂಸ್ ಮಾಡ್ಕೋಬೋದು. ಸೊ ಇದು ಈ ಥರ ಲೈಟಾಗಿ ಶೈನ್ ಆಗಿರುತ್ತೆ, ತುಂಬ ಮಾಯಿಶ್ಚರೈಸರ್ ಆಗಿರುತ್ತೆ. ಹೋಪ್ಫುಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂದ್ಕೊತೀರ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಫಸ್ಟ್ ಯಾವುದೇ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಈಸ್ ಮಸ್ಟ್. ಸೊ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಟ್ರಯಲ್ ಮಾಡಿ. ನನ್ನ ರೆಸ್ಪಾನ್ಸಿಬಿಲಿಟಿ ನಿಮಗೆ ಹೇಳಬೇಕು ಅಲ್ವಾ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಪ್ಯಾಚ್ ಟೆಸ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವತ್ತು ನಾನು ಸಿಂಪಲಾದ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದು ನಾರ್ಮಲಾಗಿ ನಾನು ಎಲ್ಲಿಗಾದರೂ ಹೋದರೆ ಈ ಥರ ರೆಡಿ ಆಗ್ತೀನಿ. ಇದು ನನ್ನ ಡೈಲಿ ರೊಟೀನ್ ಮೇಕಪ್ ಅಂತಲೇ ಹೇಳ್ಕೊಬೋದು. ಆ್ಯಂಡ್ ನಾನು BB ಕ್ರೀಮನ್ನು ಅಪ್ಲೈ ಮಾಡಿದೆ, ಪಾಂಡ್ಸ್ BB ಕ್ರೀಮು. ಇದು ಕೂಡ ನನ್ನ ಫೇವ್ರೇಟ್. ಆ್ಯಂಡ್ ಲ್ಯಾಕ್ಮೆ ಕಾಂಪ್ಯಾಕ್ಟನ್ನು ತೊಗೊಂಡು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹೆವಿಯಾಗಿ ಅಪ್ಲೈ ಮಾಡ್ತಾಯಿಲ್ಲ, ಅಂದರೆ ಆ ಪಫಿಂದ ಅಪ್ಲೈ ಮಾಡಿದ್ರೆ ತುಂಬ ಹೆವಿ ಅನಿಸುತ್ತೆ. ಈ ಬ್ರಷಿಂದ ಅಪ್ಲೈ ಮಾಡಿದ್ರೆ ಅಷ್ಟು ಹೆವಿ ಅನಿಸಲ್ಲ. ನೆಕ್ಸ್ಟ್ ಐಲೈನರ್ ತೊಗೊಂಡ್ಬಿಟ್ಟು ನಾನು ಲೈನಿಂಗ್ ಮಾಡ್ಕೊತಾ ಇದ್ದೆ ಡ್ಯಾಜ್ಲರ್ದು. ಇದು ನನ್ನ ಹತ್ರ ಒಂದು 5 ಇಯರ್ಸಿಂದ ಇದೆ. ಆ್ಯಂಡ್ ನಾನು 10 ರೂಪೀಸ್ದು ಐಬ್ರೋ ಪೆನ್ಸಿಲ್ ತೊಗೊಂಡು ಐಬ್ರೋ ಕಲರಿಂಗ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದು ಲಿಪ್ ಲೈನರ್ ಮಾಡ್ಕೊತಾ ಇದ್ದೆ. ಇದೊಂದು 20 ರೂಪೀಸ್ ಲಿಪ್ ಲೈನರು. ಆ್ಯಂಡ್ ನೆಕ್ಸ್ಟ್ ಲಿಪ್ಪು ಡ್ರೈ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಇನ್ಸೈಟ್ ಲಿಪ್ ಬಾಮನ್ನು ಅಪ್ಲೈ ಮಾಡ್ತಾಯಿದ್ದೆ. ಇದು ಸ್ಟ್ರಾಬೆರಿ ಫ್ಲೇವರು, ನನ್ನ ಫೇವ್ರೇಟ್ ಆಗಿದೆ. ಇಷ್ಟೇ ಆಗಿತ್ತು ಸಿಂಪಲಾದ ಮೇಕಪ್ ಲುಕ್. ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸ್ಮೈಲಿಂಗ್. ಬೈ ಗಾಯ್ಸ್.